ನಮಸ್ಕಾರ ಸ್ನೇಹಿತರೆ. ಹಣ ಇಲ್ಲದಿದ್ದರೆ ಕಷ್ಟ, ಆದರೆ ಹಣವೇ ಎಲ್ಲವೂ ಎಂದು ಭಾವಿಸಿದರೂ ಕಷ್ಟ. ಇಂದು ಹಣದ ಬಗ್ಗೆ ಶ್ರೀಕೃಷ್ಣ ಹೇಳಿದ ಕೆಲವು ಅಮೂಲ್ಯ ಪಾಠಗಳನ್ನು ತಿಳಿಯೋಣ. ಈ ಪಾಠಗಳು ನಿಮ್ಮ ಹಣಕಾಸಿನ ಜೀವನವನ್ನು ಬದಲಾಯಿಸಬಹುದು. ಪ್ರತಿಯೊಬ್ಬರಿಗೂ ಹಣ ಬೇಕು. ಒಳ್ಳೆಯ ಜೀವನ ನಡೆಸಲು, ಕುಟುಂಬವನ್ನು ನೋಡಿಕೊಳ್ಳಲು, ಕನಸುಗಳನ್ನು ಈಡೇರಿಸಿಕೊಳ್ಳಲು ಹಣದ ಅಗತ್ಯ ಜಾಸ್ತಿ ಇರುತ್ತದೆ. ಆದರೆ ಹಣವನ್ನು ಹೇಗೆ ನೋಡಬೇಕು ಎಂಬುದನ್ನು ಶ್ರೀಕೃಷ್ಣ ನಮಗೆ ಕಲಿಸಿದ್ದಾನೆ. ಮೊದಲನೆಯದು, ಹಣದ ಹಿಂದೆ ಓಡಬೇಡ, ಯೋಗ್ಯತೆಯ ಹಿಂದೆ ಓಡು. ಶ್ರೀಕೃಷ್ಣ ಹೇಳುವ ಮೊದಲ ಪಾಠ, ಹಣದ ಹಿಂದೆ ಓಡಬೇಡ. ನಿನ್ನ ಕೌಶಲ್ಯ, ಜ್ಞಾನ ಮತ್ತು ಯೋಗ್ಯತೆಯನ್ನು ಬೆಳೆಸು. ಯೋಗ್ಯತೆ ಇದ್ದರೆ ಹಣ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಆದರೆ ಹಣದ ಹಿಂದೆ ಮಾತ್ರ ಓಡಿದರೆ ಮನಸ್ಸಿನ ಶಾಂತಿ ಕಳೆದು ಹೋಗುತ್ತದೆ. ಎರಡನೆಯದು, ಪ್ರಾಮಾಣಿಕವಾಗಿ ಸಂಪಾದಿಸಿದ ಹಣವೇ ನೆಮ್ಮದಿ ಕೊಡುತ್ತದೆ. ಕೆಲವರು ಬೇಗ ಶ್ರೀಮಂತರಾಗಲು ತಪ್ಪು ದಾರಿಯನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಅಂತಹ ಹಣ ಹೆಚ್ಚು ದಿನ ಉಳಿಯುವುದಿಲ್ಲ. ಪ್ರಾಮಾಣಿಕವಾಗಿ ಗಳಿಸಿದ ಹಣ ಕಡಿಮೆ ಇದ್ದರೂ ನೆಮ್ಮದಿ ಕೊಡುತ್ತದೆ. ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. 3. ಹಣವನ್ನು ಸಂಪಾದಿಸು, ಆದರೆ ಹಣದ ದಾಸನಾಗಬೇಡ. ಹಣ ನಮ್ಮ ಸೇವಕನಾಗಬೇಕು, ನಾವು ಹಣದ ಸೇವಕನಾಗಬಾರದು. ಹಣಕ್ಕಾಗಿ ಆರೋಗ್ಯ, ಸಂಬಂಧಗಳು, ಮಾನವೀಯತೆ ಇವೆಲ್ಲವನ್ನು ಕಳೆದುಕೊಳ್ಳಬೇಡಿ. 4. ಹಣವನ್ನು ಉಳಿಸುವುದು ಒಂದು ಕಲೆ. ಸಂಪಾದಿಸುವುದು ಮಾತ್ರ ಮುಖ್ಯವಲ್ಲ, ಉಳಿಸುವುದು ಕೂಡ ಮುಖ್ಯ. ಇಂದು ಬಂದ ಹಣವನ್ನು ಸಂಪೂರ್ಣ ಖರ್ಚು ಮಾಡಿದರೆ ನಾಳೆ ಕಷ್ಟ ಎದುರಾಗಬಹುದು. ಆದ್ದರಿಂದ ಆದಾಯದ ಒಂದು ಭಾಗವನ್ನು ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. 5. ದಾನ ಮಾಡಿದರೆ ಸಂಪತ್ತು ಕಡಿಮೆಯಾಗುವುದಿಲ್ಲ. ಶ್ರೀಕೃಷ್ಣ ಕರುಣೆ ಮತ್ತು ದಾನದ ಮಹತ್ವವನ್ನು ತಿಳಿಸಿದ್ದಾನೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡಿ, ಬಡವರಿಗೆ, ಅಗತ್ಯವಿರುವವರಿಗೆ ನೆರವಾಗಿರಿ. ದಾನವು ಹಣವನ್ನು ಕಡಿಮೆ ಮಾಡುವುದಿಲ್ಲ, ಮನಸ್ಸನ್ನು ಶ್ರೀಮಂತವಾಗಿಸುತ್ತದೆ. ಸ್ನೇಹಿತರೆ, ಹಣ ಜೀವನಕ್ಕೆ ಮುಖ್ಯ, ಆದರೆ ಹಣವೇ ಜೀವನವಲ್ಲ. ಹಣ ನಿಮ್ಮ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಸಂತೋಷ, ಪ್ರೀತಿ ಮತ್ತು ನೆಮ್ಮದಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಶ್ರೀಕೃಷ್ಣನ ಈ ಒಂದು ಮಾತನ್ನು ಯಾವಾಗಲೂ ನೆನಪಿಸಿಕೊಳ್ಳಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಫಲವು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹಣದ ಹಿಂದೆ ಓಡುವುದನ್ನು ಬಿಟ್ಟು ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳಿ. ಆಗ ಯಶಸ್ಸು, ಗೌರವ ಮತ್ತು ಸಂಪತ್ತು ಮೂರು ನಿಮ್ಮ ಹಿಂದೆ ಬರುತ್ತದೆ.